ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹಿಂದಿನ ವೀಡಿಯೋಗೆ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ. ಮಧ್ಯಾಹ್ನ ಟೈಮ್ ಬಂದುಬಿಟ್ಟು ರವೆ ಉಂಡೆ ಮಾಡಿದ್ನಲ್ವ, ಇವಾಗ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ ಈ ಕರ್ಜಿಕಾಯಿ ಮಾಡೋ ಅಂಥದ್ದು. ಹಂಗಾಗಿ ಪೂಜೆಗೆ ಅಷ್ಟೇ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅವ್ರ ದೊಡ್ಡಮ್ಮನ ಕರೆಸ್ಕೊಂಡು ತುಂಬಿದರೆ ಮತ್ತು ಸ್ಯಾರಿ ಟ್ರೈಪಿಂಗು ಅದೆಲ್ಲ ಇರುತ್ತಲ್ಲ, ಮತ್ತು ನೆಲಕರಣೆ ಎಲ್ಲ ನಮ್ಮದು ಒಂದೇ ರೂಮ್ ಇರೋದ್ರಿಂದ ಅದನ್ನೆಲ್ಲ ಈಗಲೇ ಮುಗಿಸ್ಬಿಟ್ಟು ಊಟ ಎಲ್ಲ ಆದ ನಂತರ ಎಲ್ಲ ಕೆಲಸಗಳು ಇರುತ್ತೆ. ಫಸ್ಟ್ ಕರ್ಜಿಕಾಯಿ ಮಾಡ್ಕೊಬಿಡೋಣ ದೇವ್ರ ಎಡೆಗೆ ಸರಿಗೆ ಅಂದರೆ ಅಮ್ಮನವ್ರ ಗಿಡಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಅದನ್ನು ಅವ್ರ ದೊಡ್ಡಮ್ಮನ ಸ್ವಲ್ಪ ಕರಿಯೋಣ ಅಂತ ಇದ್ದೀನಿ. ಇನ್ನು ಇವಾಗ ಈ ರೀತಿ ನೋಡ್ತಾ ಇರ್ಬೋದು, ಉದ್ದನೇ ಕರ್ಜಿಕಾಯಿ ಕೂಡ ಮಾಡ್ತಾರೆ. ಕೆಲವೊಬ್ಬರು ರವಂಡಾಗಿರೋ ಕರ್ಜಿಕಾಯಿ ಮಾಡ್ತಾರೆ. ನನಗೆ ಈ ರೀತಿ ಕರ್ಜಿಕಾಯಿ ಅಂದರೆ ಇಷ್ಟ, ಹಂಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಈ ಥರ ನೋಡ್ತಾ ಇರ್ಬೋದು, ಒಂದು ತಟ್ಟೆ ಅಷ್ಟು ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅವ್ರ ದೊಡ್ಡಮ್ಮ ಬಂದಿದ್ದಾರೆ, ಇನ್ನು ಸ್ವಲ್ಪನೇ ಇರೋವಂಥದ್ದು. ಇನ್ನು ನಾನು ಅವರು ಮಾಡಿಕೊಟ್ಟಂಗೆಲ್ಲ ಕರೆದ್ಬಿಟ್ಟು ಸ್ವಲ್ಪ ಗಾರ್ಗೆ ಎಲ್ಲ ಮಾಡ್ಕೋಬೇಕು. ಇದು ಪಾಪ ಬಂದುಬಿಟ್ಟು ನನ್ನ ದವಡೆಗೆಲ್ಲ ಇಟ್ಟು ಹಚ್ಬಿಟ್ಟು ಹೋಗಿದ್ದ. ಇನ್ನು ಅವ್ರ ಅಪ್ಪಾಜಿ ಮಲಗಿದ್ರು. ನಾನು ನೋಡ್ತಾ ಇರ್ಬೋದು ಎಲ್ಲರೂ ಮಲಗಿದ್ದಾರೆ. ಇವಾಗ 1 ಗಂಟೆ ಆಗಿದೆ. ಇದನ್ನೆಲ್ಲ ರೆಡಿ ಮಾಡಿಟ್ಟು ಮಲ್ಕೊಳ್ಳೋಣ ಅಂತ ರೆಡಿ ಮಾಡಿದ್ದೀನಿ. ಇನ್ನು ಕಳಸಕ್ಕೇನು ಹಾಕಿಲ್ಲ, ಇಷ್ಟೇ ರೆಡಿ ಮಾಡಿ ಮಲ್ಕೋ ಅಂಥದ್ದು. ಇನ್ನು ಬೆಳಗಿನ ಜಾವ 5:30 ಅಷ್ಟೊತ್ತಿಗೆ ಮತ್ತೇನು ಕೂಡ ಎದ್ದುಬಿಟ್ಟು ನೋಡ್ತಾ ಇರ್ಬೋದು, ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ತೋರಣ ಎಲ್ಲ ಕಟ್ಟಿ ಇವಾಗ ಕಳಸ ಸ್ಥಾಪನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಳಗಡೆ ಬಂದಿದ್ದೀನಿ. ಇವಾಗ ಕಳಸ ಸ್ಥಾಪನೆ ಮಾಡಿ ಮಾಡೋ ಅಂಥದ್ದು. ಇನ್ನು ಕಾಯಿ ಇದು ಬಂದುಬಿಟ್ಟು ಹೋದ ವರ್ಷದ್ದು. ಇದರಲ್ಲೇ ಸ್ವೀಟು ಮಾಡ್ಕೊಳ್ತಾ ಇದ್ದೆ ಪ್ರತಿ ವರ್ಷವೂ ಏನಾದ್ರೂ. ಬಟ್ ಈ ವರ್ಷ ಮರ್ತಿರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವಾಗ ತಾನೇ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಕಳಸ ಸ್ಥಾಪನೆ ಇವಾಗ ಸ್ಟಾರ್ಟ್ ಮಾಡೋ ಅಂಥದ್ದು. ಇನ್ನು ನೋಡ್ತಾ ಇರ್ಬೋದು, ಸ್ನಾನ ಮುಗಿಸಿದ ತಕ್ಷಣವೇ ಕಳಸ ಸ್ಥಾಪನೆಗೆ ಅಂತ ಬಂದಿದ್ದೀನಿ. ಇವಾಗ 5 ಗಂಟೆ ಆಗಿದೆ, 5:30 ಆಗಿದೆ. ಫಸ್ಟ್ ಕಳಸ ಸ್ಥಾಪನೆ ಮಾಡಿಬಿಟ್ಟು ಅದಾದ ನಂತರ ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ. ಬೇಗ ಒಂದು 5:30 ಟೈಮಿಗೆಲ್ಲ ಕಳಸ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಕಳಸದೊಳಗೆ ಹಾಕುವಂಥ ವಸ್ತುಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ ಏನೇನಂತ. ಇನ್ನು ಎಲ್ಲವನ್ನೂ ಕೂಡ ಅರಿಶಿನ ಮತ್ತು ಉಪ್ಪಿನ ನೀರಿರುತ್ತಲ್ಲ ಅದನ್ನು ಪ್ರೋಕ್ಷಣೆ ಮಾಡಿಬಿಟ್ಟು ಹಾಕೋವಂಥದ್ದು. ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇರ್ತೀನಿ. ಒಂದು ವರ್ಷ ಕೂಡ ಮಿಸ್ ಮಾಡಿಲ್ಲ. ಮತ್ತು ವೇದ ಪಾಪು ಬಸ್ರಿ ಟೈಮಲ್ಲೂ ಕೂಡ, ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಇದೇ ರೀತಿ ಕಷ್ಟ ಆಗುತ್ತೆ, ಮಾಡಬಾರ್ದು ಬಸ್ರಿ ಹೆಣ್ಮಕ್ಳು ಅಂತ ಹೇಳಿದರು. ನಾನು ಸುಮ್ಮನೆ ಫೋಟೋ ಇಟ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಹೀಗೆ 1 ವರ್ಷವೂ ಕೂಡ ಮಿಸ್ ಮಾಡ್ದೇನೆ. ಮಿಸ್ ಆದರೂ ಕೂಡ 1 ವರ್ಷ ಮಿಸ್ ಆದ್ರೂ ನೆಕ್ಸ್ಟ್ ವಾರ ಆದ್ರೂ ಪೂಜೆ ಮಾಡ್ಕೊಂಡಿರ್ತೀನಿ. ಕವಡೆ, ಕಮಲಾಕ್ಷಿ ಬೀಜ ಮತ್ತು ನೋಡ್ತಾ ಇರ್ಬೋದು ಶ್ರೀಫಲ, ದ್ರಾಕ್ಷಿ, ಗೋಡಂಬಿ, ಒತ್ತುತ್ತಿ, ಖರ್ಜೂರಾಯಿ ಅನ್ನೋ ಹಾಕಬೇಕು. ಬಟ್ ಇಲ್ಲ ನನ್ನ ಹತ್ರ. ಮತ್ತು ಪಚ್ಚಕರ್ಪೂರ ಹಾಕಿದ್ದೀನಿ, ಲಾವಂಚದ ಬೇರು, 1 ಶ್ರೀಫಲ, 1 ಬೆಳ್ಳಿ, 1 ಬಂಗಾರ. ಅಂದರೆ ಯಾವುದಾದ್ರೂ ಒಂದು ಮೂಗ್ನತ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಬೆರಳು ರಿಂಗ್ ಆಗಿರ್ಬೋದು. ಈ ಥರ ಬೆಳ್ಳಿ ರಿಂಗ್ ಇತ್ತು ಏನೋದು, ಅದನ್ನ ಇಟ್ಟಿದ್ದೀನಿ. ಮತ್ತು ವೇದ ಪಾಪದು ಉಂಗುರನ ಇನ್ನು ತಗೊಂಡು ಹಾಕ್ಕೋಬೇಕು. ಇದಕ್ಕೆಲ್ಲ ನೀರು ಪ್ರೋಕ್ಷಣೆ ಮಾಡಿಬಿಟ್ಟು ಗೋಮತಿ ಚಕ್ರ ಕವಡೆ ಏನಿದೆ ಅದನ್ನೊಂದು ಸ್ವಲ್ಪ ನೀರಲ್ಲಿ ಪ್ರೋಕ್ಷಣೆ ಮಾಡಿದರೆ ಒಳ್ಳೆಯದು. ಹಂಗಾಗಿ ಇವಾಗ 5:30ಗೆ ನೋಡ್ತಾ ಇರ್ಬೋದು ಕಳಸ ಸ್ಥಾಪನೆ ಮಾಡ್ತಾ ಇದ್ದೀನಿ. ಇನ್ನು ಬಟ್ಲಡಿಕೆ ಮತ್ತು ದುಂಡಡಿಕೆ ಇವನ್ನು ಕೂಡ ಅದ್ರ ಜೊತೆ ಸೇರಿಸಿದ್ದೀನಿ. ಇಷ್ಟೊಂದೆಲ್ಲ ಹಾಕಿಬಿಟ್ಟು ಕಳಸ ಸ್ಥಾಪನೆ ಮಾಡೋ ಅಂಥದ್ದು. ಮತ್ತು ಅಕ್ಕಿ ಒಂದು 5 ಹಿಡಿಯಷ್ಟು ಅಕ್ಕಿ, ಇನ್ನು ಲವಂಗ ಮತ್ತು ಏಲಕ್ಕಿ ಕೂಡ ಸೇರಿಸಿದ್ದೀನಿ. ಕೆಲವೊಬ್ಬರು ನೀರು ಹಾಕ್ಬಿಟ್ಟು ಕಳಸ ಸ್ಥಾಪನೆ ಮಾಡ್ತಾರೆ. ನಾನು ಬಂದುಬಿಟ್ಟು ಅಕ್ಕಿ ಹಾಕ್ಬಿಟ್ಟು, ಧಾನ್ಯ ಏನಾದರೂ ಹಾಕ್ಬೋದು, ಬಟ್ ನಾನು ಅಕ್ಕಿ ಹಾಕ್ಬಿಟ್ಟು ಕಳಸ ಸ್ಥಾಪನೆ ಮಾಡ್ತೀನಿ. ಇನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ಇನ್ನು ನೈಟ್ ಅಂತೂ ವೇದ ಪಾಪು ನಾನು ಮಲಗೋವರೆಗೂ ಅವ್ನು ಮಲಗಲಿಲ್ಲ. ಎಲ್ಲ ರೆಡಿ ಮಾಡಿ ಮಲಗೋ ಅಷ್ಟರಲ್ಲಿ 2 ಗಂಟೆ. ಏನಪ್ಪ ಅಂತ ಹೇಳಿದ್ರೆ ಸ್ವೀಟು ಅಮ್ಮನವ್ರಿಗೆ ನಾನು ಏನು ರೆಡಿ ಮಾಡಿದೆ ಅದನ್ನೆಲ್ಲ ನಾನು ಏನು ಮಾಡಬೇಕಿತ್ತು ಅಂದರೆ 1 ದಿನ 2 ದಿನ ಮುಂಚೆನೇ ಮಾಡ್ಕೋಬೇಕಾಗಿತ್ತು. ನನಗೆ ಸ್ವಲ್ಪ ಬ್ಯುಸಿ ಇದ್ದಿರೋದ್ರಿಂದ ಹೊರಗಡೆ ಹೋಗೋವಂಥದ್ದು ಎಲ್ಲ ಕೆಲಸ ಇತ್ತು. ಏನು ಎತ್ತ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಹಂಗಾಗಿ ಕಾರಣಾಂತರಗಳಿಂದ ಮಾಡ್ಕೊಡ್ಲಿಲ್ಲ. ಇಲ್ಲಾಂದರೆ 2-3 ದಿನ ಮುಂಚೆನೇ ಈ ಥರ ಸ್ವೀಟ್ ಎಲ್ಲ ಮಾಡ್ಕೊತಿದ್ದೆ. ನೈಟೆಲ್ಲ ಸ್ವೀಟ್ ಮಾಡೋದಾಯಿತು. ಇನ್ನು ಸೀರೆ ಟ್ರೈಪಿಂಗ್ ಎಲ್ಲ ಲೇಟ್ ಆಯಿತು ಸ್ವಲ್ಪ. ಇನ್ನು 5:30ಗೆ 5:45ವರೆಗೂ ಇದ್ದಿದ್ದು ಪೂಜೆ ಸ್ವಲ್ಪ ಲೇಟ್ ಆಯಿತು. 6 ಗಂಟೆಗೆ ಸ್ಟಾರ್ಟ್ ಆಯಿತು. ಕಳಸ ಸ್ಥಾಪನೆ ಏನೋ ಕರೆಕ್ಟು ಟೈಮಿಗೇ ಮಾಡಿದ್ದೀನಿ. ಬಟ್ ಪೂಜೆ ಸ್ವಲ್ಪ ಲೇಟ್ ಆಯಿತು. ಇರಲಿ, ಕಳಸ ಸ್ಥಾಪನೆ ಒಟ್ಟು ಕರೆಕ್ಟು ಟೈಮಿಗೆ ಆಯ್ತಲ್ಲ ಅಂತಂದು ದೇವ್ರ ಹತ್ರ ಒಳ್ಳೆಯದಾಗಲಿ ಮನೆಗೆ ಮಕ್ಕಳಿಗೆ ಎಲ್ಲ ಅಂತ ಬೇಡ್ಕೊಂಡು ಇದನ್ನೆಲ್ಲ ಕಳಸದಲ್ಲಿ ಹಾಕೋ ಅಂಥದ್ದು. ಸ್ವಲ್ಪ ಅದನ್ನು ಮುಖವಾಡ ಏನು ಸ್ವಲ್ಪ ಜರುಗಿಸಿದ್ರೆ
ಕಳಸ ಸ್ಥಾಪನೆ ಮಾಡೋಕ್ಕೆ ಈಸಿ ಆಗುತ್ತೆ. ಕಲ್ಸಕ್ರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೋಡ್ತಾ ಇರ್ಬೋದು, ಇದೇ ಶ್ರೀಫಲ ಅಂದರೆ ನಾನು ಮರ್ತಿದ್ದೆ ಅನಿಸುತ್ತೆ, ಹಂಗಾಗಿ ತೋರಿಸಿದ್ದೀನಿ. ಇನ್ನು ಅಮ್ಮನವ್ರಿಗೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಯಾವ್ಯಾವ ರೀತಿ ರೆಡಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೂ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ನಮ್ಮಂಥ ಹೊಸಬಿಗೆ ಸಪೋರ್ಟ್ ಮಾಡಿ. ಇನ್ನು ನಮ್ಮ ಮನೆಯಲ್ಲಿ ನಮ್ಮ ತೋಟದಲ್ಲೇ ಬಿಟ್ಟಿರೋಂಥ ಅಡಿಕೆ ಅದನ್ನು ಕೂಡ ಒಣಗಾಕಬೇಕು. ನಿನ್ನೆನೇ ಬೇಯಿಸಿದ್ದೆ, ಮತ್ತು ಅಮ್ಮನವ್ರಿಗೂ ಕೂಡ ಕಲ್ಸಕ್ಕೆ ಇದನ್ನೇ ಹಾಕಿದ್ದೀನಿ ಈ ವರ್ಷ ನಾನು. ಪೂರ್ಣ ಫಲ ಮತ್ತು ಬಟ್ಲಡ್ಕೆ ಈ ಥರ ಎಲ್ಲ ಇರ್ತದಲ್ಲ, ಅದು ಏನೋ ಹೇಳ್ತಾರೆ, ನನಗೆ ಅಷ್ಟೊಂದು ಸರಿಯಾಗಿ ಹೇಳಕ್ಕೆ ಬರಲ್ಲ. ಎಲ್ಲಡಿಕೆ ಹಾಕ್ಕೊಳೋರಿಗಾದರೆ ಗೊತ್ತಿರುತ್ತೆ ಯಾವ ಥರ ಯಾವ ಅಡಿಕೆ ಅಂತ ಹೇಳ್ಬಿಟ್ಟು. ಈ ಥರ ಒಟ್ಟು 3 ಥರದ ಅಡಿಕೆ ಹಾಕಿದ್ದೀನಿ ಕಳಸದಲ್ಲಿ. ಇನ್ನು ಬೀರೂನ್ ಮುಟ್ಟಕ್ಕೆ ಭಯ ಆಗ್ತಿದೆ, ಯಾಕಂದರೆ ಸ್ವಲ್ಪ ಈ ಕಡೆ ಜರುಗಿಸ್ಬಿಟ್ಟಿದ್ದೀನಿ. ನನಗಂತೂ ತುಂಬ ಭಯ ಆಗ್ತಿದೆ ಎಲ್ಲಿ ಬೀಳುತ್ತೋ ಅಂತ. ಇನ್ನು ಕನಕಾಂಬರ ಮತ್ತು ಮಲ್ಲಿಗೆ ಹೂವು ಕೂಡ ತರಿಸಿದ್ದೀನಿ ಅಮ್ಮನವ್ರಿಗೆ. ನಮ್ಮ ಗಿಡದಲ್ಲೇ ಬಿಟ್ಟಿರೋಂಥ ಗುಲಾಬಿ ಮತ್ತು ಚಾಂದಿನಿ ಸೇವಂತಿಗೆ ಅಂತ ಈ ಥರ ಎಲ್ಲ ಹೂಗಳು ಇದ್ದಾವೆ. ಅದ್ರ ಜೊತೆಗೆ ಇವನು ಕೂಡ ತರಿಸಿದ್ದೀನಿ, ನನಗೂ ಮತ್ತು ಅಮ್ಮನವ್ರಿಗೂ ಮುಡ್ಕೊಳಕ್ಕಾಗುತ್ತೆ, ನನಗೂ ಮಧುರಗೂ ಅಂತ. ಇನ್ನು ವಿನು ಬಂದ್ರಂತೂ ಇನ್ನೂ ಖುಷಿ ಆಗುತ್ತೆ. ಅವಳು ಬರ್ತಾಳೋ ಇಲ್ಲೋ ಗೊತ್ತಿಲ್ಲ, ಅದೊಂದು ಕಡೆ ನನಗಂತೂ ತುಂಬ ಬೇಜಾರು ವಿನು ಬರ್ತಾ ಇರೋದು. ಇನ್ನು ವಿನು ಹೆಸರಲ್ಲೇ ಇವಾಗ ಕಳಸ ಸ್ಥಾಪನೆ ಕೂಡ ಮುಗೀತು. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕೋ ಬೇಡ ಅಂತ ಗೊತ್ತಿಲ್ಲ, ಹಂಗಾಗಿ ಅದನ್ನು ಮಾಡಿಕೊಡ್ಲಿಲ್ಲ. ಎಲ್ಲನೂ ಮುಗಿದ ತಕ್ಷಣವೇ ಹೂವು ಮುಡಿಸ್ತಾ ಇದ್ದೀನಿ ಇವಾಗ ತಾನೇ. ಇನ್ನು ನೈಟೇನೆ ಪ್ಲೇಟಿಗೆಲ್ಲ ಅಮ್ಮನವ್ರಿಗೆ ಇಡಬೇಕಾದಂಥ ನಾನು ಮಾಡಿರೋಂಥ ರೆಸಿಪಿನೆಲ್ಲ ಇಟ್ಟಿದ್ದಾಯಿತು. ಇವಾಗ ಬಂದುಬಿಟ್ಟು ಇದು ಏನಪ್ಪ ಅಂದರೆ ಮಾವಿನ ಎಲೆ ಕೂಡ ಇಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇನ್ನು ಮಧುರ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ತಗೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಅವಳು ಕೂಡ ಬೇಗನೆ ಸ್ನಾನ ಮುಗಿಸ್ ಬರಲಿ ಅಂತ. ಇನ್ನು ವೇದು ಪಾಪು ನಿನ್ನೆ ನೈಟ್ ತುಂಬಾ ಲೇಟ್ ಆಗಿರೋದ್ರಿಂದ ಇನ್ನು ಅವನು ಎದ್ದೇಳೋದೇ ಒಂದು 8-9 ಗಂಟೆಗೆ. ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ನಮ್ಮೂರಿನ ಗ್ರಾಮ ದೇವತೆ ಅಂದರೆ ಮೊನ್ನೆ ಇನ್ನು ಗಂಗಮ್ಮ ಎಲ್ಲ ಶಾಸ್ತ್ರ ಮುಗೀತಲ್ಲ, ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಆ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಹೊಸ ದೇವಸ್ಥಾನಕ್ಕೆ. ಇನ್ನು ಬಟ್ಟೆ ಎಲ್ಲ ಕಿತ್ತಾಕಿ ಹೋಗ್ಬಿಟ್ಟಿದ್ದೀನಿ, ಯಾಕಂದರೆ ಮೇಲ್ಗಡೆನೇ ಅಮ್ಮನವ್ರಿಗೆ ಬೇಕಾಗಿರೋಂಥ ಐಟಮು ಜಾಸ್ತಿ ಇದ್ದಿದ್ದು. ಹೊಸ ಬಟ್ಟೆ ಮತ್ತು ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಅಲ್ಲೇನೆ ಜಾಸ್ತಿ ಇದ್ದಿದ್ದು, ಹಂಗಾಗಿ ಈ ಹಬ್ಬ ಎಲ್ಲ ಮುಗಿಯೋವರೆಗೂ ಅದನ್ನೇನು ಮುಟ್ಟಕ್ಕೆ ಹೋಗಲ್ಲ. ಇನ್ನು ನಾನು ಬಂದು ಆದಷ್ಟು ಪೂಜೆ ಸಾಮಾನು ಈ ವರ್ಷ ಏನೂ ತಗೊಂಡಿಲ್ಲ, ಯಾಕಂದರೆ ಹೋದ ವರ್ಷತೆ ಎಲ್ಲನೂ ಇತ್ತು. ಇನ್ನು ಕಮಲಾಕ್ಷಿ ಬೀಜ ಮತ್ತು ಕೌಡೆ, ಗೋಮತಿ ಚಕ್ರ ಇವೇನಿದ್ದಾವೆ ಹಳೆವೇನೆ ನನ್ನ ಹತ್ರ ಇರೋದು, ಅವನ್ನೆಲ್ಲನೇ ಯೂಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇನ್ನು ಒಂದು ಮರ್ತಿದ್ದು ಏನಪ್ಪ ಅಂತಂದರೆ ಎಡಮುರಿ ಬಲಮುರಿ ಅನ್ನೋ ಅಂಥದ್ದನ್ನ ಕಳಸದಲ್ಲಿ ಹಾಕಿದ್ದೀನಲ್ಲ, ಅದನ್ನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಅದು ಈ ವರ್ಷವೇ ಇನ್ನು ನಾನು ಕಳಸದಲ್ಲಿ ಹಾಕಿರೋ ಅಂಥದ್ದು. ಇನ್ನು ಬಳೆ ಸೀರೆ ಎಲ್ಲನೂ ದಾವಣಗೆರೆಯಲ್ಲಿ ತೊಗೊಂಬಂದಿದ್ದೀನಿ. ಇದೇ ಫಸ್ಟ್ ಟೈಮು ನಾನು ದಾವಣಗೆರೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಪರ್ಚೇಸ್ ಮಾಡಿದ್ದು. ಸೀರೆ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬ್ಲೂ ಕಲರ್ ಸೀರೆ ಮತ್ತು ಗ್ರೀನ್ ಕಲರ್ ಬಾರ್ಡ್ರು, ಗೋಲ್ಡು ಗ್ರೀನು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ನೆಕ್ಸ್ಟ್ ಅಮ್ಮನವರಿಂದ ಇದು ಮಾಡಬೇಕಾದ್ರೆ ಕಳಸ ವಿಸರ್ಜನೆ ಮಾಡ್ತೀವಲ್ಲ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಸೀರೆ ಟ್ರೈಪಿಂಗ್ ಎಲ್ಲ ನಿನ್ನೆನೇ ಮಾಡಿಟ್ಕೊಂಡಿದ್ದೆ, ಹೆಂಗೋ ಅದೊಂದು ಸ್ವಲ್ಪ ಈಸಿ ಆಯಿತು. ಇನ್ನು ಅಮ್ಮನವ್ರ ಹಿಂದ್ಗಡೆ ಅಂಟಿಸಿರೋ ಅಂಥದ್ದು ಡಬಲ್ ಟೇಪ್ ಸ್ಟಿಕ್ಕರ್ ಹಾಕ್ಬಿಟ್ಟು ಒಂದು ಹಚ್ಚಿದ್ದೆ, ಅದು ಬಿದ್ದು ಹೋಗಿದೆ. ಯಾರು ಏನೋ ತಿಳ್ಕೊಬೇಡಿ. ಇವಾಗ ಅದನ್ನು ಸರಿ ಮಾಡೋದಕ್ಕೆ ಬರಲ್ಲ, ಹಂಗಾಗಿ ಅದು ಹಂಗೆ ಇರಲಿ ಅಂತ ಬಿಟ್ಟಿದ್ದೀನಿ. ಇನ್ನು ತುಪ್ಪ ಹಾಕ್ಕೊಂಡೇ ಇವತ್ತಿನ ದೀಪ ಎಲ್ಲ ಹಚ್ಚೋ ಅಂಥದ್ದು. ಯಾಕಪ್ಪ ಅಂದರೆ ಒಂದು ದಿನನಾದ್ರೂ ತುಪ್ಪದ ದೀಪ ಉರಿಲಿ ಅಮ್ಮನವ್ರ ಮುಂದೆ ಅಂತ ಹೇಳ್ಬಿಟ್ಟು ಎಲ್ಲನೂ ತುಪ್ಪ ಹಾಕ್ಬಿಟ್ಟು ಬತ್ತಿ ಹಾಕಿ ರೆಡಿ ಮಾಡಿದ್ದೆ ನಿನ್ನೆ ನೈಟೇನೆ. ಇನ್ನು ಅಮ್ಮನವ್ರಿಗೆ ಹಣ್ಣು 5 ಥರದ್ದು ಮಿಕ್ಸ್ ಹಣ್ಣು ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು, ತುಂಬ ರೇಟ್ ಅಂತೆ. ಇನ್ನು ನಾನು ಮೊದಲಿಗೆ ಪೂಜೆ ಮಾಡ್ತಿದ್ದಂಥ ಫೋಟೋ ಇದೇನೆ ನೋಡ್ತಾ ಇರ್ಬೋದು. ಈ ಥರ ಏನು ಕಳಸ ಏನು ಇಡ್ದಲೇ ಸುಮ್ಮನೆ ಒಂದು ಚೊಂಬಿಗೆ ಒಂದು ಕಾಯಿ ಇಟ್ಬಿಟ್ಟು ಯಾವುದೇ ಥರ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ದೇನೆ ಕಳಸ ಸ್ಥಾಪನೆಗೆ ಫಸ್ಟ್ ಮಾಡ್ಕೊತಿದ್ದಂಥ ಪೂಜೆ ಇದೇ ರೀತಿಯೇ. ಬುಕ್ ಒಂದು ಓದ್ತಾ ಇದ್ದೆ ಮೊದಲು, ಅಷ್ಟು ಬಿಟ್ಟರೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದು. ಒಂದು ವರ್ಷಕ್ಕಿಂತಲೂ ಒಂದು ವರ್ಷ ತುಂಬ ಚೆನ್ನಾಗಿ ಮಾಡಿಕೊಂಡು ಇವಾಗ ಈ ರೀತಿ ಮಾಡ್ತಾಯಿದ್ದೀನಿ. ಇವಾಗ ಒಂದು 6 ವರ್ಷದಿಂದ ಈ ಥರ ಕಳಸದಲ್ಲಿ ಏನೇನು ಮೇನ್ ಇಂಗ್ರೀಡಿಯೆಂಟ್ಸು ಅಂದರೆ ಕಮಲಾಕ್ಷಿ ಬೀಜ ಆಗಿರ್ಬೋದು, ಗೋಮತಿ ಚಕ್ರ ಆಗಿರ್ಬೋದು, ಈ ಥರ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ಕೊತಾ ಇರೋದು. ಇನ್ನು ಇದು ಲಕ್ಷ್ಮೀದೊಂಥರ ಇದು ಇದೆಲ್ಲ ಗೊಂಬೆ ಥರ, ಅದು ನಮ್ಮದು ಹಳೆ ಬೀರಲ್ಲಿತ್ತು, ಅದನ್ನು ಈಗಲೂ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಇನ್ನು ರೆಡ್ ಕಲರ್ ಬಳೆ ತೊಗೊಂಡಿದ್ದೀನಿ ಈ ವರ್ಷ. ಯಾಕಪ್ಪ ಅಂತ ಹೇಳಿದ್ರೆ ತುಂಬ ಸಲ ಬರೀ ಗ್ರೀನ್ ಕಲರ್ ಬಳೆನೇ ತೊಗೊಂಡಿದ್ದೀನಿ, ಹಾಗಾಗಿ ಈ ಸರಿ ರೆಡ್ ಕಲರ್ ಇರಲಿ ಅಂತ ರೆಡ್ ಕಲರ್ ಬಳೆ ತೊಗೊಂಡಿದ್ದೀನಿ. ಇನ್ನು ಅಮ್ಮನವ್ರಿಗೆ ಹಾಕಿರೋ ಅಂಥ ಬಳೆನೂ ಕೂಡ ಹೊಸದೇನೆ, ಅದು ಯಾವುದು ಏನು ಅಂತ ನೆಕ್ಸ್ಟು ಅದನ್ನ ಬಿಚ್ಚುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಅಮ್ಮನವ್ರ ಮುಂದೆ ಈಗ ಒಂದು ಕಾಯಿ ಇಡಬೇಕಲ್ಲ, ಅದಕ್ಕೋಸ್ಕರ ಕಾಯಿ ಇಡ್ತಿದ್ದೀನಿ. ಇನ್ನು ಒಡಿಸೋದಕ್ಕೆ ಬೇರೆ ಕಾಯಿ ಇಟ್ಕೊಂಡಿದ್ದೀನಿ ನಾನು. ಇನ್ನು ಅಡಿಕೆ ನೋಡ್ತಾ ಇರ್ಬೋದು, ಒಂದು ತಟ್ಟೆ ತುಂಬ ಏನಾಗಿದೆ ಅವಾಗ ನಿನ್ನೆ ತಾನೇ ಬೇಯಿಸಿ ಇಟ್ಟಿದ್ದೀನಿ.
ಸ್ವಲ್ಪ ಒಂದೊಂದು ಚೆನ್ನಾಗಿದ್ದಾವೆ, ಇನ್ನೊಂದೊಂದು ಮೆತ್ತಗಿದ್ದಾವೆ. ಅದನ್ನೆಲ್ಲ ಒಣಗಿಸ್ಬೇಕಂತೆ. ನನಗಂತೂ ಗೊತ್ತಿಲ್ಲ ಅಡಿಕೆ. ಇದೇ ಫಸ್ಟ್ ಟೈಮ್ ನಾನು ಬೇಯಿಸಿರೋ ಅಂಥದ್ದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಅಮ್ಮನವ್ರನ್ನ ಕೂರಿಸಿ. ಇನ್ನೂ ಪೂಜೆ ಆಗಿಲ್ಲ, ಪೂಜೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಪೂಜೆ ಮಾಡೋಂಥದ್ದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನೇನೋ ತೋರಿಸಿದ್ದೀನಿ ಅಲ್ವಾ ಕಳಸದಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ಅಂತ. ನೀವು ಯಾವ ಥರ ಇಂಗ್ರೀಡಿಯೆಂಟ್ಸ್ ಬಳಸಿಬಿಟ್ಟು ಕಳಸ ಸ್ಥಾಪನೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇವತ್ತಿಗಿನ್ನೇ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ರಿ ತುಂಬ ಅಂದರೆ ತುಂಬ ಥ್ಯಾಂಕ್ ಯು. ಇನ್ನು ಹೊರಗಡೆ ರಂಗೋಲಿ ಮತ್ತು ತೋರಣ ಎಲ್ಲನೂ ಹಾಕಿದ್ದೀನಿ, ಎಲ್ಲ ತೋರಿಸಿದ್ದೀನಿ. ಇನ್ನು ಸ್ವಲ್ಪ ಇದೆ ಅಷ್ಟೇ. ಇನ್ನೇನು ಪೂಜೆ ಸ್ಟಾರ್ಟ್ ಆಯಿತು ಅಂತಲೇ. ಇನ್ನು ಮಧುರಾತ್ರ ಇದೆಯಲ್ಲ ಅದೇನೇ ನೋಡ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಎತ್ತಿಕ್ಕಿದ್ದೆ, ಏನು ಎಡಮುರಿ ಬಲಮುರಿ ಅಂತ ಹೇಳಿದೆ, ಇದೇನೇ ನೋಡ್ತಾ ಇರ್ಬೋದು. ಸ್ವಲ್ಪ ಇಡ್ಲಿ ಭಾಳ ಆಗುತ್ತೆ ಅಂತ ಎತ್ತಿಟ್ಟಿದೆ. ಇನ್ನು ಜಾವತ್ ಪೌಡ್ರು ಮರ್ತಿದ್ದೆ, ಹಾಗಾಗಿ ದೀಪದಲ್ಲಿ ಎಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.